ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSLC 2024 ರಿಸಲ್ಟ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದಿಷ್ಟು ಕನ್ಫರ್ಮೇಷನ್ ಆದರೆ ಸಿಗುತ್ತೆ ನಿಮ್ಮ ಒಂದು ರಿಸಲ್ಟ್ ಬಗ್ಗೆ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಒಂದು ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಎಜುಕೇಷನಲ್ ಅಪ್ಡೇಟ್ಸ್ ಜೊತೆಗೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ. SSLC 2024 ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು. ಇದೀಗ ಎಜುಕೇಷನಲ್ ಬೋರ್ಡ್ ಕಡೆಯಿಂದ ಬರ್ತಿರುವಂತಹ ಒಂದು ಅಪ್ಡೇಟ್ಸು. ನೋಡಿ, ಮೊದಲಿಗೆ ಎಜುಕೇಷನಲ್ ಬೋರ್ಡ್ ಕಡೆಯಿಂದನೇ ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬಂದಿದ್ವು. ಮೇ 8ಕ್ಕೆ ಆದಷ್ಟು ಸಹ SSLC 2024 ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಒಂದು ಕನ್ಫರ್ಮೇಷನು ಆ್ಯಂಡ್ ಹಾಗೇನೂ ಸಹ ಒಂದು ಕ್ಲಾರಿಫಿಕೇಷನು ಈಗಾಗಲೇ ಸಹ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ ಇದ್ದಿದ್ದರಿಂದ ಮೇ 8ಕ್ಕೆ SSLC ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ ಆಗಲಿಲ್ಲ. ಈಗ ನಾವು ಯಾವಾಗ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಮೇ 9ನೇ ತಾರೀಕು ಅಥವಾ ಮೇ 10ನೇ ತಾರೀಕಿಗೆ ಅನೌನ್ಸ್ ಮಾಡೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಆ ಪ್ರಕಾರ ನೋಡೋದಾದರೆ ನಿಮಗೆ ಮೇ 9ನೇ ತಾರೀಕು ಬರುವಂಥ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಕಡಿಮೆ ಇದ್ದಾವೆ. ಈಗ ಮೇ 9ಕ್ಕೆ ನಿಮ್ಮ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡೋದು ಆಗಿದ್ರೆ ಈಗ ಆಗಲೇ ಸಹ ಇದರ ಬಗ್ಗೆ ಒಂದು ಅಪ್ಡೇಟ್ಸ್ ಬರ್ತಿತ್ತು. ಆ್ಯಂಡ್ ಹಾಗೇನೂ ಸಹ ಒಂದು ಪ್ರೆಸ್ ಮೀಟ್ ಮೂಲಕ ತಿಳಿಸ್ಕೊಡ್ತಿದ್ರು. ಈಗ ಮೇ 9ನೇ ತಾರೀಕು ಇಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಮೇ 9ಕ್ಕೆ ರಿಸಲ್ಟ್ ಬರುವಂಥ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಕಡಿಮೆ ಇದ್ದಾವೆ. ಈಗ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಸರ್, ಪಕ್ಕ ಒಂದು ದಿನಾಂಕವನ್ನು ಹೇಳಿ ಸರ್ ಅಂತ ಹೇಳ್ತಿದ್ರಲ್ವ. ಈಗ ನಿಮಗೆ ಒಂದು 90% ಅಷ್ಟು ಚಾನ್ಸಸ್ಸು ಮೇ 10ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಆದರೆ ಸಿಗುತ್ತೆ. ಓಕೆನಾ? ನೋಡಿ, ಎವ್ರಿ ಇಯರೂ ಸಹ ಒಂದು ಈಗ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದಿನ ಒಂದು 10 ಗಂಟೆಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ವೆಬ್ಸೈಟಲ್ಲಿ ನಿಮಗೆ ಸಿಗುವಷ್ಟೊತ್ತಿಗೆ ಒಂದು 11ರಿಂದ 12 ಗಂಟೆ ಆಗುತ್ತೆ. ಯಾಕಂತ ಅಂದರೆ ಸ್ಟಾರ್ಟಿಂಗಲ್ಲಿ ಈ ರ್ಯಾಂಕರ್ಸ್ ಯಾರಿದ್ದಾರೆ, ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಫೇಲ್ ಆಗಿದ್ದಾರೆ ಎಲ್ಲನೂ ಸಹ ಒಂದು ಅಪ್ಡೇಟನ್ನು ಕೊಡಬೇಕಾಗುತ್ತೆ. ಹಾಗಾಗಿ ನಿಮಗೆ ಮೇ 8ಕ್ಕಂತೂ 100% ರಿಸಲ್ಟ್ ಆದರೆ ಬರಲ್ಲ. ಆ್ಯಂಡ್ ಹಾಗೇನೂ ಸಹ ಮೇ 9 ಅಥವಾ ಮೇ 10ಕ್ಕೆ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬರ್ತಿತ್ತು. ಅದರ ಪ್ರಕಾರ ನೋಡೋದಾದರೆ ಮೇ 9ಕ್ಕೂ ಬರುವಂಥ ಚಾನ್ಸಸ್ಸನ್ನು ಸಹ ತುಂಬ ಕಡಿಮೆ ಇದ್ದಾವೆ. ಈಗ ನಿಮಗೆ ಒಂದು ಎಕ್ಸ್ಪೆಕ್ಟೆಡ್ ಡೇಟು ಆ್ಯಂಡ್ ಹಾಗೇನೂ ಸಹ ರಿಸಲ್ಟ್ ಬರುವಂತಹ ಚಾನ್ಸಸ್ ಇರುವಂಥದ್ದು ಮೇ 10ನೇ ತಾರೀಕು. ಇಲ್ಲಿ ನಾನು ನಿಮಗೆ ಒಂದು ಲೈವ್ ಪ್ರೂಫನ್ನು ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ನೋಡ್ಬೋದು. ಇದು ಒಂದು ಆರ್ಟಿಕಲಲ್ಲಿ ಆದರೆ ಬಂದಿದೆ. ಇಲ್ಲಿ ಪಕ್ಕಾ ಇನ್ಫಾರ್ಮೇಷನ್ ಇದು. ನಾನಿದು ಇವತ್ತಿನ ಅಪ್ಡೇಟ್ ನಿಮಗೆ ತಿಳಿಸ್ಕೊಟ್ಟಿರೋದು. ಆ್ಯಂಡ್ ನೋಡಿ, ಸ್ಟೂಡೆಂಟ್ಸು ಬೇರೆ ಬೇರೆ ವೆಬ್ಸೈಟಲ್ಲಿ ಆಗಿರ್ಬೋದು, ಬೇರೆ ಅಪ್ಲಿಕೇಶನ್ಸಲ್ಲಿ ಆಗಿರ್ಬೋದು, ಬೇರೆ ಲಿಂಕ್ಸಲ್ಲಿ ಆಗಿರ್ಬೋದು ನಿಮಗೆ ರಿಸಲ್ಟ್ ಆದರೆ ಸಿಗಲ್ಲ. ನಮಗೆ ರಿಸಲ್ಟ್ ಸಿಗುವಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2024 ಅಫಿಷಿಯಲ್ ವೆಬ್ಸೈಟಲ್ಲಿ. ಆ ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಇಲ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ ಆಗಿದ್ದಾದಮೇಲೆ ಬರೋದು ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಒಂದು ರಿಸಲ್ಟ್ಸ್ ಎಲ್ರಿಗೂ ಸಹ ಚೆನ್ನಾಗಾಗಲಿ, ಎಲ್ಲರ ಒಂದು ರಿಸಲ್ಟು ಚೆನ್ನಾಗಿ ಬರಲಿ. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಆ್ಯಂಡ್ ಹಾಗೇನೂ ಸಹ ನಿಮ್ಮ ಒಂದು ರಿಸಲ್ಟ್ ಎಷ್ಟು ಬರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಪ್ಪದೇ ಎಲ್ಲರೂ ಕಮೆಂಟನ್ನು ಮಾಡಿ. ಎಲ್ಲರ ಒಂದು ಕಮೆಂಟ್ಸ್ಗೆ ರಿಪ್ಲೈ ಮಾಡೋ ಪ್ರಯತ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಹೆಚ್ಚಿಗೆ ಏನಾದ್ರು ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.